ಮಾಡ್ತಾ ಇದೆ ಗೊತ್ತಿದೆಯಾ? ಇಲ್ಲ, ನಾನು ಯಾವುದೇ ರೇಸ್ನಲ್ಲಿಲ್ಲ. ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಶಾಸಕಾಂಗ ಪಕ್ಷದ ನಾಯಕರು ಮಾಡಿದ್ದಾರೆ, ಪ್ರತಿಪಕ್ಷದ ನಾಯಕನಾಗಿ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ನಾನು ಅದನ್ನು ಮಾಡ್ತಾ ಇದ್ದೀನಿ. ಬಹಳ ನಿಮ್ಮ ಹೆಸರು ಇದೆ ಅಂದ್ರೆ ಕೇಳಿ ಬರ್ತಾ ಇದೆ, ನೀವು ನಿಮ್ಮನ್ನ ಅಧ್ಯಕ್ಷ ಮಾಡಿದ್ರೆ ಒಳ್ಳೇದು ಪಕ್ಷಕ್ಕೆ ಅನ್ನುವಂತ ಮಾತುಗಳಿದೆ. ಐ ಡು ನಾಟ್ ನೋ ಅಬೌಟ್ ಇಟ್. ಅಧ್ಯಕ್ಷ ಆಗೋ ಆಸೆ ಇಲ್ಲ ನಿಮ್ಗೆ? ಇಲ್ಲ, ನನಗೆ ಆತರ ಇಲ್ಲ. ಆಸೆಗಳು ಬೇರೆ, ರಾಜಕಾರಣದಲ್ಲಿ ಆಸೆಗಳು, ಅನಿಸಿಕೆಗಳು, ಅಭಿಪ್ರಾಯಗಳು ಬೇರೆ. ಈಗ ನನಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಹೈಕಮಾಂಡ್ನವರು, ನೀವು ಪ್ರತಿಪಕ್ಷದ ನಾಯಕರಾಗಿ ಕೆಲಸ ಮಾಡಿ ಅಂತ. ಆ ಕೆಲಸ ಈಗ ನಾನು ನನ್ನ ಶಕ್ತಿ ಮೀರಿ ನಾನು ಮಾಡ್ತಾ ಇದ್ದೀನಿ. ಸೊ ಮತ್ತೆ ಇನ್ನೊಂದು ಪೋಸ್ಟ್ ನನಗೆ ಬೇಕು ಅಂತ ಆಸೆ ಪಡೋದಿದೆಯಲ್ಲ, ಇಟ್ಸ್ ನಾಟ್ ಕರೆಕ್ಟ್. ನೀವು ಹಿಂದೆ ಆಗಿದ್ರಲ್ಲ, ಒಬ್ಬರೇ ಅಧ್ಯಕ್ಷರಾಗಿದ್ರು, ಅಪೋಸಿಷನ್ ಲೀಡರ್ ಆಗಿದ್ರು. ಅದು ತಾತ್ಕಾಲಿಕ ಟೆಂಪ್ರರಿ ಅರೇಂಜ್ಮೆಂಟ್. ಅದು ಕಾರ್ಯಾಧ್ಯಕ್ಷ ಬೇಡ ಅನ್ನುವಂತ ಮಾತುಗಳು ಬಹಳಷ್ಟು ನಾಯಕರು ಹೇಳ್ತಾ ಇದ್ದಾರೆ, ಅದು ಅಗತ್ಯ ಇರಲಿಲ್ಲ. ಎಲ್ಲರಿಗೂ ಅಭಿಪ್ರಾಯ ಏನು ಅಂತಂದ್ರೆ ಕಾರ್ಯಾಧ್ಯಕ್ಷರ ಹುದ್ದೆ ಬೇಡ ಅಂತಕ್ಕಂಥದ್ದು ಬಹಳ ಜನದ ಅಭಿಪ್ರಾಯ ಇದೆ. ಯಾಕಂತಂದ್ರೆ ಎರಡು ಪವರ್ ಸೆಂಟರ್ಗಳಿದ್ರೆ ಕೆಲವು ಸಾರಿ ಕೋಆರ್ಡಿನೇಷನ್ ಇಂದ ಇಬ್ರು ಕೆಲಸ ಮಾಡಿದ್ರೆ ಪಕ್ಷಕ್ಕೆ ಅನುಕೂಲ ಆಗೋ ಸಾಧ್ಯತೆಗಳು ಇರುತ್ತವೆ. ಕೋಆರ್ಡಿನೇಷನ್ ಇಲ್ಲದೆ ಹೋದ್ರೆ ಅದರಿಂದ ಅನಾನುಕೂಲಗಳಾಗೋ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತವೆ. ದೇಶಪಾಂಡೆ, ಡಿ.ಕೆ. ಶಿವಕುಮಾರ್ ಶೀತಲ ಸಮರ ಅಂದ್ರೆ ಇಬ್ಬರಿಗೂ ಶೀತಲ ಸಮರ ಅಂತ ಹೇಳೋದಿಲ್ಲ, ಬಟ್ ಆ ತರದ ಒಂದು ವಾತಾವರಣ ನಿರ್ಮಾಣ ಆಗ್ಬಿಟ್ಟದೆ. ಈಗ ಹೈಕಮಾಂಡ್ನವರು ವರ್ಕಿಂಗ್ ಪ್ರೆಸಿಡೆಂಟ್ ಇರಬೇಕು ಅಂದ್ರೆ ಇರಬೇಕಾಗತ್ತೆ, ಬೇಡ ಅಂದ್ರೆ ಬೇಡ. ಅವರು ದೇ ಹ್ಯಾವ್ ಟು ಟೇಕ್ ಎ ಡಿಸಿಷನ್. ಈ ರಾಜ್ಯಸಭೆ ಚುನಾವಣೆಯಲ್ಲಿ ಮೈತ್ರಿ ಆಗ್ತಿತ್ತು, ಒಂದು ಸ್ಥಾನ ಸಿಕ್ತಿತ್ತು ಕಾಂಗ್ರೆಸ್ಗೆ. ಸಿದ್ದರಾಮಯ್ಯನಂತ ನಾಯಕರಿಂದ, ಮೈಸೂರು ಭಾಗದ ನಾಯಕರಿಂದಾಗಿ ಆ ಮೈತ್ರಿ ಬಿದ್ದೋಯ್ತು ಅಂತ ಕುಮಾರಸ್ವಾಮಿ ನೇರವಾಗಿ ಆರೋಪ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಮಾಡಿದಂತ ತಪ್ಪನ್ನ ಮುಚ್ಚಿಕೊಳ್ಳಲಿಕ್ಕೆ ಜನರಿಗೆ ತಪ್ಪು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಕುಮಾರಸ್ವಾಮಿ ಜೊತೆ ಮಾತುಕತೆಯಲ್ಲಿದ್ದವರು ಯಾರು? ಮಿಸ್ಟರ್ ಗುಲಾಂ ನಬಿ ಆಜಾದ್ ಅಂಡ್ ಆಸ್ಕರ್ ಫರ್ನಾಂಡಿಸ್. ನಾವ್ಯಾರೂ ಇರಲಿಲ್ಲ, ನಾನಾಗಲಿ ದೇಶಪಾಂಡೆ ಆಗಲಿ ಆ ಮಾತುಕತೆಯಲ್ಲಿ ಇರಲಿಲ್ಲ. ಆಜಾದ್ ಅವರು ಇಲ್ಲಿ ಬಂದು ಏನ್ ಹೇಳಿದ್ದಾರೆ? ಇಟ್ ಈಸ್ ಕುಮಾರಸ್ವಾಮಿ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿ ಬ್ರೇಕ್ ಡೌನ್ ಆಫ್ ಟಾಕ್ಸ್ ಅಂತ. ಆಸ್ಕರ್ ಕೂಡ ಹೇಳಿದ್ದಾರೆ, ಕುಮಾರಸ್ವಾಮಿ ಅವರು ಇಂದಲೇನೆ ಮುರಿದು ಬೀಳುತ್ತು. ಮತ್ತೆ ಹೌ ಇಸ್ ದ ಸಿದ್ದರಾಮಯ್ಯ ರೆಸ್ಪಾನ್ಸಿಬಲ್ ಫಾರ್ ದಟ್? ಜೆಡಿಎಸ್ ನಿಮ್ಮನ್ನ ಯಾವ ಸಂದರ್ಭದಲ್ಲಿ ಮೈತ್ರಿ ಮಾಡ್ಕೋಬೇಕು ಅನ್ನೋದು ಜೆಡಿಎಸ್ ಹೇಳ್ತಾ ಇತ್ತು. ಅವ್ರ ಜೊತೆ ಅಲಯನ್ಸ್ ಮಾಡ್ಕೊಳ್ಳಕ್ಕೆ ನಾನು ವೈಯಕ್ತಿಕವಾಗಿ ವಿರೋಧ. ಮೈ ಪರ್ಸನಲ್ ವ್ಯೂ ಈಸ್ ಕರ್ನಾಟಕ ರಾಜ್ಯದಲ್ಲಿ ಜೆಡಿಎಸ್ ಜೊತೆ ಅಲಯನ್ಸ್ ಅನಗತ್ಯ. ಕಾಂಗ್ರೆಸ್ ಪಾರ್ಟಿ ಆನ್ ಇಟ್ಸ್ ಓನ್ ಕ್ಯಾನ್ ಫೈಟ್ ಕಮ್ಯುನಲ್ ಫೋರ್ಸಸ್ ಅಂಡ್ ಕಾಂಗ್ರೆಸ್ ಪಾರ್ಟಿ ಇಸ್ ದಿ ಓನ್ಲಿ ಪಾರ್ಟಿ ವಿಚ್ ಇಸ್ ಕಮಿಟೆಡ್ ಟು ಸೆಕ್ಯುಲರಿಸಂ. Congress is the only party which has got moral right to fight criminal forces in the state and in the country, not other parties. ಈ ಸಿದ್ದರಾಮಯ್ಯ ಕಾಂಗ್ರೆಸ್ ಸೇರಿದ್ರು, ಎಲ್ಲ ಆಯ್ತು, ಅಪೋಸಿಷನ್ ಲೀಡರ್ ಆದ್ರಿ, ಅಹಿಂದ ಎಲ್ಲಿ ಬಿಟ್ರಿ? ಅದು ಬಿಟ್ಟು ಬಂದಿರಲ್ಲ, ಅಹಿಂದ ಎಲ್ಲೂ ಅಹಿಂದ ಇದ್ದೇ ಇದೆ, ಅಹಿಂದ ಏನೆಲ್ಲೂ ಹೋಗಿಲ್ಲ. ಅಹಿಂದದಲ್ಲಿ ಅದು ತಂದೆ ಇಲ್ಲ, ತಾಯಿ ಇಲ್ಲ, ಅಣ್ತಂಬ್ರು ಎಲ್ಲ ಬಿಟ್ಟು ಬಿಟ್ರೆ ಎಲ್ಲ ಯಾರ್ಯಾರು ಇದ್ರೆ ಅವರೆಲ್ಲ ಅಲ್ಲೇ ಇದ್ದಾರೆ. ಅದ್ರ ಪ್ರೆಸಿಡೆಂಟ್, ಅದರ ವರ್ಕಿಂಗ್ ಪ್ರೆಸಿಡೆಂಟ್, ಅದರ ಜನರಲ್ ಸೆಕ್ರೆಟರಿ ಎಲ್ಲರೂ ಇದ್ದಾರೆ. ಮತ್ತೆ ಅದನ್ನ ಅಣಿಗೊಳಿಸಬೇಕು, ಹೋರಾಟಕ್ಕೆ ತಯಾರಿ ಮಾಡಬೇಕು. ಆ ಕೆಲಸ ಮತ್ತೆ ಅದನ್ನೆಲ್ಲ ಅಲ್ಲಿರ್ತಕ್ಕಂಥ ಆಫೀಸ್ ಬೇರಸ್ನೆಲ್ಲ ಮತ್ತೆ ರಿಆರ್ಗನೈಸ್ ಮಾಡಿ, ಸ್ವಲ್ಪ ಸ್ಥಗಿತ ಆಗಿರೋದು ನಿಜ, ಅದನ್ನೆಲ್ಲ ಆರ್ಗನೈಸ್ ಮಾಡಿ ಮತ್ತೆ ಅದನ್ನ ಮಾಡಬೇಕು. ನಾನು ಐ ಆಮ್ ಆಲ್ವೇಸ್ ವಿತ್ ಅಹಿಂದ. ನನಗೆ ಇಲ್ಲಿ ಲೀಡರ್ ಆಫ್ ದಿ ಅಪೋಸಿಷನ್ ಕೆಲಸ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಆ ಕಡೆ ಹೆಚ್ಚು ಗಮನ ಕೊಡಕ್ ಆಗ್ತಾ ಇಲ್ಲ. ನಾನು ಹೇಳಿದ್ದೀನಿ, ಎಲ್ಲ ಹಿಂದ ಮುಖಂಡರ ಜೊತೆ ಚರ್ಚೆ ಮಾಡಿದ್ದೀನಿ. ಒಂದು ದಿನ ಬೆಳಿಗ್ಗೆಯಿಂದ ಸಾಯಂಕಾಲದೊಳಗಡೆ ಚರ್ಚೆ ಮಾಡಿ ಮತ್ತೆ ಅದನ್ನು ರೀಕಾನ್ಸ್ಟಿಟ್ಯೂಟ್ ಮಾಡಿ ಮತ್ತೆ ಅದಕ್ಕೆ ಹೋರಾಟ ಪ್ರಾರಂಭ ಮಾಡಬೇಕು. ಬಿಕಾಸ್ ಅಹಿಂದ ಜನರಿಗೆ ಈ ಸರ್ಕಾರದಿಂದ ದೊಡ್ಡ ಅನ್ಯಾಯ ಆಗ್ತಾ ಇದೆ. ಅಂದ್ರೆ ಇನ್ ಫ್ಯೂಚರ್ ಅಹಿಂದವನ್ನ ಸಿದ್ದರಾಮಯ್ಯ ಲೀಡ್ ಮಾಡ್ತಾರೆ. ನಾನು ಅಹಿಂದ ಮೂವ್ಮೆಂಟ್ನವರು ಅಂದ್ರೆ ಆ ಸಂಘಟನೆಯವರು ಯಾವಾಗ ಯಾವುದೇ ಹೋರಾಟಕ್ಕೆ ಎಷ್ಟೇ ಹೊತ್ತಿನಲ್ಲಿ ಕರೆದ್ರು ಕೂಡ ನಾನು ಅಲ್ಲಿ ಅವ್ರ ಜೊತೆಯಲ್ಲಿ ಇದ್ಕೊಂಡು ಹೋರಾಟ ಮಾಡಲಿಕ್ಕೆ ಇವತ್ತು ತಯಾರಾಗಿದ್ದೀನಿ. ನಾನು ರಾಜಕಾರಣದಲ್ಲಿ ಇರೋವರೆಗೂ ತಯಾರಾಗಿದ್ದೀನಿ, ಸಾರ್ವಜನಿಕ ಜೀವನದಲ್ಲಿ ಇರೋವರೆಗೂ ತಯಾರಾಗಿದ್ದೀನಿ. ಕಾಂಗ್ರೆಸ್ ಅವರು ಬೇಡ ಅಂದ್ರೂ ನೀವೇನಾದ್ರೂ ಮಾಡಲ್ಲ? ನಾನು ಯಾರು ಬೇಡ ಅಂತ ಹೇಳೋದಿಲ್ಲ. ಯಾಕಂತಂದ್ರೆ ಇದರ ಪಕ್ಷಕ್ಕೆ ಲಾಭನೇ ಹೊರತು ಹಾನಿ ಅಂತೂ ಆಗಲ್ಲ. ಈಗೊಂದು 2A ವಿವಾದ ಬರ್ತಾ ಇದೆ. ಹಿಂದೂ ಸಾಧನದ ಬಗ್ಗೆ ಸಿಗಬೇಕಾದಂತ ಜಾತಿ ಪ್ರಮಾಣ ಪತ್ರ ಲಿಂಗಾಯತರು ತಗೋತಾ ಇದ್ದಾರೆ. ಅದು ದೊಡ್ಡ ಹೋರಾಟನೇ ಆಗ್ತಾ ಇಲ್ಲ. ಈ ಸರ್ಕಾರ ನಾವು ಮಾಡೇ ಇಲ್ಲ, ಜಾತಿ ಪ್ರಮಾಣ ಪತ್ರ ಕೊಡ್ತಾ ಇಲ್ಲ, ಇದೆಲ್ಲ ಸುಳ್ಳು. ಮುಖ್ಯಮಂತ್ರಿ ಮೈಸೂರಲ್ಲಿ ಹೇಳಿದ್ದಾರೆ. ಇದಕ್ಕೆ ನೇರವಾಗಿ ಯಡಿಯೂರಪ್ಪನವರು ಕಾರಣ. ಯಡಿಯೂರಪ್ಪನವರು
ಮೌಖಿಕ ಇನ್ಸ್ಟ್ರಕ್ಷನ್ಸ್ಗಳನ್ನ ಡಿಸಿಗಳಿಗೆ ತಹಸೀಲ್ದಾರ್ಗಳಿಗೆ ಕೊಡದೇ ಹೋಗಿದ್ರೆ ಯಾವ ತಹಸೀಲ್ದಾರ ಯಾವ ಡಿಸಿ ಆಗಲಿ ಸರ್ಟಿಫಿಕೇಟ್ಗಳನ್ನ ಇಶ್ಯೂ ಮಾಡ್ತಿರಲಿಲ್ಲ. ವೀರಶೈವ ಸಾಧಕರಿಗಾಗ್ಬೋದು, ವೀರಶೈವ ಗಾಣಿಗರಿಗಾಗ್ಬೋದು, ವೀರಶೈವ ಅಡಪದ್ರಿಗಾಗ್ಬೋದು, ವೀರಶೈವ ಮಡಿವಾಳ ಆಗ್ಬೋದು, ಇವರು ಯಾರು ಕೂಡ ಇಶ್ಯೂ ಮಾಡ್ತಿಲ್ಲ. ಏನು ಇದಕ್ಕೆ ಪರಿಹಾರ ಏನು? ಈಗ ಸದನದಲ್ಲಿ ಇದನ್ನ ಪ್ರಸ್ತಾಪ ಮಾಡ್ತೀರಾ ಅಥವಾ ಬೀದಿಗಳಿರ್ತೀರಾ? ಇಲ್ಲ, ಅದಕ್ಕೆ ನಾಳೆ 30ನೇ ತಾರೀಕು ಹೋರಾಟ ಇದೆ. ಅದರ ವಿರುದ್ಧನೇ ಹೋರಾಟ ಇದೆ. ದಾವಣಗೆರೆಯಿಂದ ಬೇರೆ ಬೇರೆ ಭಾಗಗಳಿಂದ ಸುಮಾರು 3,000 ಟ್ರ್ಯಾಕ್ಟರ್ಗಳಲ್ಲಿ ಜನ ಬರ್ತಾ ಇದ್ದಾರೆ. ಈ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಅನ್ಯಾಯವನ್ನ ಅನೇಕರು ನೋಡ್ಕೊಂಡು ಕೂತಿದ್ದಾರೆ. ದೇವರಾಜ ಅರಸು ಅನ್ನೋಂಥ ಪ್ರಶಸ್ತಿ ಕೂಡ ಕೊಟ್ಟಿದ್ದಾರೆ. ದೇವರಾಜ ಅರಸು ಹಿಂದುಳಿದ ನಾಯಕ ಅಂತ ಹೇಳ್ಕೊಂಡು ದೇವರಾಜ ಅರಸಿಗೆ ಸಮಾನ ಅಂತ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಇದು ಇಬ್ಬಂದಿತನ. ಈಶ್ವರಪ್ಪನವ್ರು ಹೇಳಿದಾರಲ್ಲ, ಹಿಂದುಳಿದ ಮಾಡುವಷ್ಟು ಒಳ್ಳೆ ಕೆಲಸ ಯಡಿಯೂರಪ್ಪನವ್ರು ಬಿಟ್ರೆ ಬೇರೆ ಯಾರು ಮಾಡಿಲ್ಲ. ಈಶ್ವರಪ್ಪ ಈಸ್ ಎನ್ ಹಿಪೋಕ್ರೈಟ್. ನನ್ನ ಪ್ರಕಾರ ಹಿಂದುಳಿದ ಜಾತಿಯವರ ವಿರೋಧಿ. ಸಿದ್ದರಾಮಯ್ಯ ನಾಯಕರ ನಾನು ಕುರುಬುರ್ಗ ನಾಯಕ ಅಂತ ಹೇಳ್ಕೊಂಡಿಲ್ಲ ನಾನು. ಪಾಪ ಅವ್ರಿರ್ಬೋದು, ಅದೇನೋ ಬಾರಿಗಿಡ್ ತಿಂದನಂತೆ, ಕೋಳಿ ತಿಂದನಂತೆ, ಕುರುಬುರ್ಗ ನಾಯಕನಂತೆ ನಂಗೆ ಗೊತ್ತಿಲ್ಲ. ಐ ಆಮ್ ನಾಟ್ ಎ ಲೀಡರ್ ಆಫ್ ದಿ ಕುರುಬಾಸ್ ಆರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್. ಐ ಆಮ್ ಫೈಟಿಂಗ್ ಫಾರ್ ದಿ ಸೋಷಿಯಲ್ ಜಸ್ಟಿಸ್. ಈಶ್ವರಪ್ಪ ಪ್ರಕಾರ ನೀವು ಸೋನಿಯಾ ಗಾಂಧಿ ಟೋಪಿ ಹಾಕಿಲ್ಲ. ಯಾರಿಗಿನ ಯಾರಿಗೂ ಜೀವನದಲ್ಲಿ ಟೋಪಿ ಹಾಕೋದು ಅಂದ್ರೆ ಗೊತ್ತಿಲ್ಲ ನನಗೆ. ಯಾರಾದ್ರೂ ಟೋಪಿ ಗೀಪಿ ಹಾಕಿದ್ರೆ ಅವರೇ ಹಾಕಬೇಕು ಅಷ್ಟೇ. ಸೋನಿಯಾ ಗಾಂಧಿ ಅವರು ನನ್ನನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಂಡದು ಅದು ಟೋಪಿ ಅಂತ ಕರೆದ್ರೆ ಇದಕ್ಕಿಂತ ಬಟ್ಟಂಗಿತನ ಇನ್ನೂ ಏನಿದೆ? ಇನ್ನೊಂದು ಹಿಂದುಳಿದವರು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಸರ್ಕಾರ ಬಹಳಷ್ಟು ಕೆಲಸ ಮಾಡ್ತಿದೆ. ಸಿದ್ದರಾಮಯ್ಯ ಸೇರ್ಸಕ್ಕಾಗ್ತಾ ಇಲ್ಲ. ಕಾಗಿನೆಲೆ ಪ್ರಾಧಿಕಾರ ಮಾಡಿದವ್ ನಾನು, ನಾಟ್ ಈಶ್ವರಪ್ಪ, ನಾಟ್ ಯಡಿಯೂರಪ್ಪ. ಬಸವ ಕಲ್ಯಾಣ ಪ್ರಾಧಿಕಾರ ಮಾಡಿದವ್ ನಾನು. ಬಿಜೆಪಿಯ ನಾಶಕ್ಕೆ ಅವರೇ ನಾಂದಿ ಆಯ್ತು. ಈಶ್ವರಪ್ಪನವರು ಬಿಜೆಪಿ ನಾಶಕ್ಕೆ ನಾಂದಿ. ಅವರಿಗೆ ಸರ್ವನಾಶ ಆಗುತ್ತೆ. ಒಂದು ಪಕ್ಷದ ಅಧ್ಯಕ್ಷರಾದವರು ಯಾವ ತೂಕದಲ್ಲಿ ಬಿಹೇವ್ ಮಾಡಬೇಕು? ಫಿಸಿಕಲಿ ತೂಕ ಇದ್ದಾರೆ ಅಷ್ಟೇನೆ, ಮೆಂಟಲಿ ತೂಕ ಇಲ್ಲ. ಮೈಸೂರು ಯೂನಿವರ್ಸಿಟಿಯಲ್ಲಿ ಸಾಮಾಜಿಕ ನ್ಯಾಯನ ಧಿಕ್ಕರಿಸಿ ಅಪಾಯಿಂಟ್ ಮಾಡಿದಂತ ಏನ್ ನಿವೃತ್ತ ಕುಲಪತಿ ಶಶಿಧರ್ ಪ್ರಸಾದ್ ಅವರು ಕೇಸ್ ದಾಖಲೆ ಮಾಡಿ ರಂಗವಿಠಲಾಚಾರ್ ಅವರ ನೇತೃತ್ವದಲ್ಲಿ ಕಮಿಷನ್ ಮಾಡಿ ಎಂಕ್ವೈರಿ ಆಗಿ ರಿಪೋರ್ಟ್ ಬಂದಿದೆ. ಈಗ ನಿನ್ನೆ ಲಿಂಬಾವಳಿ ಇದ್ದಾರೆ, ರಿಪೋರ್ಟ್ ನಾವು ಒಪ್ಕೋತೀವಿ. ಮತ್ತೆ ಆಯ್ಕೆ ಮಾಡಿದವರು ಎಲ್ಲರನ್ನೂ ಕೂಡ ರದ್ದು ಮಾಡ್ತಾ ಇದೀವಿ. ಆಯ್ಕೆ ಪಟ್ಟಿಯನ್ನ ಅವರೆಲ್ಲರೂ ಮನೆಗೆ ಕಳಿಸ್ತೀವಿ, ಮತ್ತೆ ಹೊಸದಾಗಿ ಶುರು ಮಾಡ್ತೀವಿ. ಮತ್ತೆ ರಿಪೋರ್ಟ್ ಪ್ರಕಾರವಾಗಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು. ಅಂದ್ರೆ ಶಶಿಧರ್ ಪ್ರಸಾದ್ ಅನ್ಯಾಯ ಮಾಡೋ ಮೂಲಕ ಅಪರಾಧಿ ಆಗಿದ್ದಾರೆ. ಈಗ 100% ರಿಪೋರ್ಟ್ ಇವಾಗ ಕಮಿಷನ್ ಹೇಳಿದಾರಲ್ಲ. ಕೊನೆಯದಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋ ಸಾಧ್ಯತೆ ನಿಮ್ಮ ಪಕ್ಷದಲ್ಲಿ ನಿಮ್ಗೆ ಸಾಧ್ಯ ಇದೆಯಾ? ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ, ನಾನು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ನನಗೆ ಐ ಆಮ್ ಎಲಿಜಿಬಲ್ ಫಾರ್ ದಟ್. ನನ್ನ ಕ್ಲೈಮ್ ಯಾವಾಗಲೂ ಇರ್ತದೆ. ಬಟ್ ಅಲ್ಟಿಮೇಟ್ಲಿ ಹೈಕಮಾಂಡ್ ವಿಲ್ ಟೇಕ್ ಎ ಡಿಸಿಷನ್. ಸಿದ್ದರಾಮಯ್ಯ ಇಷ್ಟೊತ್ತು ನಮ್ಮ ಜೊತೆ ಬಂದು ಅನೇಕ ವಿಚಾರಗಳನ್ನು ನಮ್ಮ ಜೊತೆ ಚರ್ಚೆ ಮಾಡಿದ್ರೆ, ಇಷ್ಟೊತ್ತು ನಮ್ಮ ಜೊತೆ ಚರ್ಚೆ ಮಾಡಿದ್ದಕ್ಕೆ ತಮಗೆ ಅಭಿನಂದನೆ. ಥ್ಯಾಂಕ್ ಯು. ಇದು ಈ ಹೊತ್ತಿನ ಚಕ್ರವ್ಯೂಹ. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಇದೇ ಚಕ್ರವ್ಯೂಹದಲ್ಲಿ ಹಾಜರಾಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.